सरस्वती वरदूरे सदा गौरी प्रभाते वरदर्शनम्. ಈ ಇಂಟಿಗ್ರೇಟೆಡ್ ಎಜುಕೇಷನ್ ಅನ್ನೋದು ಈಗಿನ ಸಮಾಜಕ್ಕೆ ಬಹಳ ಮುಖ್ಯವಾದ ಶಿಕ್ಷಣ ಕ್ರಮ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ರಾಷ್ಟ್ರಭಕ್ತಿ, ನಮ್ಮ ತಾಯಿ ನುಡಿಯಲ್ಲಿ ಭಕ್ತಿ ಅಂದರೆ ಸಂಸ್ಕೃತ, ಕನ್ನಡ ಇವುಗಳಲ್ಲಿ ಭಕ್ತಿ, ಅವುಗಳ ಅಧ್ಯಯನ ಬಹಳ ಮುಖ್ಯ. ಜೊತೆಗೆ ಭವ್ಯವಾದ ವ್ಯಕ್ತಿತ್ವ, ವಿದ್ಯಾಭ್ಯಾಸ ಮಾಡೋದು ಮುಖ್ಯವಲ್ಲ, ಭವ್ಯವಾದ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಬೇಕಾದ್ದೇ ವಿದ್ಯೆಯ ಉದ್ದೇಶ. ವಿದ್ಯಾ ದದಾತಿ ವಿನಯಂ. ಅದಕ್ಕೆ ಈ ಪೂರ್ಣ ಪ್ರಗತಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಅವರ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ನನ್ನ ಒಂದು ಸಹಕಾರ ಯಾವತ್ತೂ ಇದ್ದೇ ಇದೆ. ಈ ಸಂಸ್ಥೆ ಆದರ್ಶವಾಗಿ ಬೆಳೀಲಿ, ಮಕ್ಕಳಲ್ಲಿ ಒಳ್ಳೆಯ ಸದ್ಬುದ್ಧಿ, ಸದಾಚಾರ ಸಂಪನ್ನತೆ ಬೆಳೀಲಿ, ಅವರು ಶ್ರೇಯೋವಂತರಾಗಿ ಬಾಳಿ ಸಮಾಜಕ್ಕೆ ಅವರಿಂದ ಕೈಲಾದ ಮಟ್ಟಿಗೆ ಅವರು ಉಪಕಾರ ಮಾಡುವಂತಾಗಲಿ ಅಂತ ಹರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ನಮ್ಮ ಸಂಸ್ಕೃತಿಯನ್ನು ಯಾವುದಾದ್ರು ಒಂದು ಶಾಲೆ ಉಳಿಸುತ್ತೆ ಅಂದರೆ ಈ ಶಾಲೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮಕ್ಕಳನ್ನು ಕಳಿಸ್ತೀವಿ ಅಂತೇಳಿ ಹೊರಟಿರೋದಕ್ಕೆ ಅವ್ರನ್ನೂ ಕೂಡ ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ. ಈ ಆಯುರ್ವೇದದ ಬಗ್ಗೆ, ಇವತ್ತು ಔಷಧಿ, ಇವತ್ತು ನಾವು ಇಂಗ್ಲೀಷ್ ಮೆಡಿಸಿನ್ ಕಡೆಗೆ ಒಲವು ಜಾಸ್ತಿ, ಆದರೆ ಆಯುರ್ವೇದದ ಪರಿಚಯವನ್ನು ಕೂಡ ಮಾಡಿಸಿದರು. ಇವತ್ತು ಅದು ನಿಜವಾಗ್ಲೂ ಆಯುರ್ವೇದ ಉಳಿಬೇಕು. ಇವತ್ತು ಹೊರ ರಾಷ್ಟ್ರಗಳಲ್ಲಿ ಪಾಶ್ಚಿಮಾತ್ಯರು ಆಯುರ್ವೇದದ ಬಗ್ಗೆ ಅಧ್ಯಯನ ಅಭ್ಯಾಸನ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಮಗದು ಯಾಕೋ ಬೇಡವಾಗ್ತಾ ಇದೆ. ಹಾಗಾಗಿ ಇವತ್ತು ಬರೀ ಸಿಲೆಬಸ್ ಮಾತ್ರ ಅಲ್ಲ, ಇದಕ್ಕಿಂತ ಇನ್ನೂ ವಿಶೇಷವಾದಂತಹ ದೊಡ್ಡ ವಿಚಾರಗಳಿದೆ. ಇದನ್ನು ನಾವು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ಪೂರ್ಣ ಪ್ರಮತಿ ಸಂಪೂರ್ಣವಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ನಿಜವಾಗ್ಲೂ ಅಭಿನಂದಿಸಬೇಕು. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತಕ್ಕಂಥದ್ದನ್ನೆಲ್ಲ ನೋಡ್ತಾ ಹೋದಾಗ ಇದು ಖಂಡಿತವಾಗ್ಲೂ ಒಂದು ದಿವಸ ಒಂದು ಯೂನಿವರ್ಸಿಟಿ ಮಟ್ಟಕ್ಕೆ ಬೆಳೆಯುತ್ತೆ ಅಂತ. ಇಷ್ಟೊತ್ತು ಹೇಗೆ ಸಮಯ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟೊಂದು ಅದ್ಭುತವಾದಂತಹ ಒಂದು ಪ್ರದರ್ಶನ, ಒಂದು ನಿದರ್ಶನ ಎಲ್ಲ ಈ ಮಕ್ಕಳು ಇವತ್ತಿನ ದಿವಸ ಬಹಳ ಸುಂದರವಾಗಿ ಅದನ್ನು ನಮಗೆ ನೀಡಿದ್ದಾರೆ. ಸಂಸ್ಕೃತ ಬಂಧುಗಳೇ ಮತ್ತು ಪ್ರೀತಿಯ ಮಕ್ಕಳೇ, ಮಕ್ಕಳ ಚಟುವಟಿಕೆ ನೋಡಿ ತುಂಬ ಖುಷಿಯಾಯಿತು ನನಗೆ. ಬಾಯಿ ಮಗು, ನೀನಲ್ವಾ ಅವಯವಗಳ ಬಗ್ಗೆ ಹೇಳಿದವ? ಬಾಯಿಲಿ ಇಲ್ವಾ? ನಿನ್ನ ಹೆಸರೇನು ಮಗು? ಅನಂತ ಕೃಷ್ಣ. ನೋಡು, ನೀನು ಅಧರ ಅಂತ ಯಾವುದನ್ನು ತೋರಿಸಿದಿ? ನೀನು ಅವಯವಗಳನ್ನು ತೋರಿಸಿದೆ ಅಲ್ವಾ? ಅಧರ ಅಂತ ಯಾವುದನ್ನು ತೋರಿಸಿದಿ? ಇದು ತೋರಿಸಿದ್ವಿ, ಇದಲ್ಲ, ಇದು ಅಧರ ಅಲ್ಲ, ಇದು ಅಲ್ವಾ? ನೀನಾಗ ತೋರಿಸೋ ಇದನ್ನು ತೋರಿಸಿದ್ವಿ ಅಲ್ವಾ? ಆಮೇಲೆ ಭ್ರೂ ಅಂತ ಹೇಳೋದು, ಭ್ರೂ ಅಂತಷ್ಟೇ ಹೇಳಿ ಅಲ್ವಾ? ಆಮೇಲೆ ಒಂದು ಬಿಟ್ಟಿ ಅದು ನೀವು, ಊರು ಆಯಿತು, ಜಾನು ಆಯಿತು, ಆಮೇಲೆ ಪಾದ ಜಂಘ ಯಾಕೆ ಬಿಟ್ಟಿ? ಜಂಘ ಅಂದರೆ ಯಾವುದು ನೋಡು? ಇದು ಜಾನು, ಇದು ಜಂಘ, ಇದು ಪಾದ. ಮತ್ತೆ ಜಂಘ ಬಿಟ್ಬಿಟ್ಟಿಲ್ಲಪ್ಪ. ಜಂಘ ಬಲ ಜಂಘ ಬಲವೇ ಹುಡುಗಿ ಹೋಯಿತು. ಜಂಘ ಬಲ ಇಲ್ಲದಿದ್ರೆ ಜ್ಞಾನ ಇದ್ದು ಉಪಯೋಗಿಲ್ಲ ಮಗು. ಜಾಡ ಅವ್ರು ಹೇಳ್ಕೊಡ್ತಾರೆ. ಜಾನು ಆದ್ಮೇಲೆ ಜಂಘ, ಆಮೇಲೆ ಪಾದ. ಆಯ್ತಾ? ಚೆನ್ನಾಗಿ ಹೇಳಿದೆ ನೋಡಿ. ಇದು ನಿಜವಾದ ಜೀವನ. ಸಸ್ಮರಂ ಲೋಕಘಸ್ಮರಂ ಸುಸ್ಮೇರ ವದನಂ ತಸ್ಮಾತ್ ಅಸ್ಮದ್ದೇವಂ ಅನುಸ್ಮರ. ನಾನು ಚಿಕ್ಕವನಿದ್ದಾಗ ಬರೆದ ಶ್ಲೋಕ ಇದು. ಯಾಕೆ ಅದನ್ನು ಮರೆತು ಬಿಡೋದು ನೆನಪಿಸ್ಕೊಂಡು ಹೇಳಿಬಿಟ್ಟೆ. ಈ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡುವ ನಿಮ್ಮ ಸಾಹಸಕ್ಕೆ ನಿರಂತರ ಜಯ ಸಿಗಲಿ ಎಂದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.
Pujya Vishweshwartira Guruji, and welcome to one-in-law to the grand finale of Purna Pramati Utsava. As DVG has rightly said, ಹೊಸ ಚಿಗುರು ಹಳೆ ಬೇರು ಕೂಡಿರಲಿ ಮನಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಳಗೂಡಿ ಧರ್ಮ. परमपूज्य श्रीपादचरणयोः प्रणिपत्य कार्यक्रमानेतेभ्यः स्वागतवाचनं कृत्वा तथैव सर्वातिथिभ्यः महद्भ्यः पालकेभ्यः अर्भकेभ्यश्च स्वागतं व्याहरामि. ಮಕ್ಕಳ ಮನಸ್ಸಲ್ಲಿ ಹೇಗೆ ಹಿಡಿಬೇಕು ಅನ್ನೋದನ್ನ ಪೂರ್ಣ ಪ್ರಗತಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. The idea of this school and bridging it and attempt to bridge gap in knowledge which we have between modern knowledge and traditional knowledge. And I must congratulate the parents, the organizers, teachers and the students of the school for undertaking this very novel experiment in schooling. I just wonder that why isn't this experiment thought of earlier in various other schools? So it's a very difficult task which has been undertaken, and I wish all the best for this experiment. ನಮ್ಮ ಡಾಕ್ಟರ್ ಗುರುನಾನಕ್ ಛತ್ರಿ ಅವರು ಹೇಳಿದಂತೆ ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಕೊಟ್ಟ ಸಂಸ್ಕಾರ ಬಹಳ ಬಲವಾಗಿ ಬೇರೆಯವರು ನಿಂತು ಮುಂದೆ ಅವರು ಒಳ್ಳೆ ಪ್ರಜೆಗಳಾಗಿ ಎಲ್ಲರಿಗೂ ಮಾರ್ಗದರ್ಶಕರಾಗುವ ಒಂದು ವ್ಯಕ್ತಿತ್ವವನ್ನು ಪಡೆಯತಕ್ಕಂಥ ಸ್ಥಿತಿ ಅವರು ಪಡಿತಾರೆ ಅನ್ನೋದಕ್ಕೆ ಈ ಪೂರ್ಣ ಪ್ರಗತಿ ಅದು ತನ್ನ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದೆ. ಉನ್ನತ ಶಿಕ್ಷಣವನ್ನು ಕೊಡೋದು ಸುಲಭ, ಅದು ಪುಟ್ಟ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂದ್ರೆ ಬಹಳ ಕಷ್ಟ ಸಾಧ್ಯ. ಈ ಶಾಲೆಯ ಅಧ್ಯಾಪಕಿಯರು ಬಹಳ ಶ್ರಮವಹಿಸಿ ಕಾರ್ಯವನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಅಭಿನಂದನೆಗೆ ಪಾತ್ರರು ನಾನು ತಿಳಿಸ್ತೇನೆ. ಶಿಕ್ಷೆ ಅದು ಶಿಕ್ಷೆ ಆಗಬಾರದು, ಶಿಕ್ಷಣ ನಮ್ಮದು ಶಿಕ್ಷಣ ಅನ್ನೋದು ಶಿಕ್ಷೆ ಆಗಬಾರದು. ಮಕ್ಕಳಿಗೆ ಆರಂಭದಲ್ಲಿ ಭಯ ಮತ್ತು ನಾವು ಉಗ್ರ ವಾತಾವರಣದಲ್ಲಿ ಶಿಕ್ಷಣ ದೊರೆಯಬಾರದು, ಅದು ಶಿಕ್ಷೆ ಆಗಬಾರದು. ಆ ರೀತಿಯಿಂದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಸರ್ವತೋಮುಖವಾದ ಸರ್ವಾಂಗಪೂರ್ಣವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವ ದೃಷ್ಟಿಯಲ್ಲಿ ಪೂರ್ಣ ಪ್ರಗತಿ ಸಂಸ್ಥೆ ಪೂರ್ಣ ಪ್ರಗತಿ ಶಿಕ್ಷಣದಲ್ಲಿ ಪೂರ್ಣತೆ ಬರಬೇಕು, ಎಲ್ಲ ಅಂಶಗಳನ್ನು ಸ್ಪರ್ಶಿಸಬೇಕು ಅಂತ ಶಿಕ್ಷಣವನ್ನು ಕೊಡುವ ಈ ಪ್ರಯತ್ನವನ್ನು ನಾವು ಸ್ವಾಗತಿಸ್ತಾ ಇದ್ದೇವೆ. ಯಾವಾಗಲೂ ಹೇಳುವುದು, ಒಬ್ಬ ದೊಡ್ಡ ಲೀಡರ್ ಅವರು ಹೇಳಿದ ಮಾತು, ನಮ್ಮ ವ್ಯಕ್ತಿಯ ಭವಿಷ್ಯವನ್ನು ಆಕಾಶದ ಗ್ರಹ ನಕ್ಷತ್ರಗಳನ್ನು ನೋಡಿ ವ್ಯಕ್ತಿಯ ಭವಿಷ್ಯ ನಿರ್ಮಾಣ ಮಾಡ್ತದೆ. ಗುರು ಎಲ್ಲಿದ್ದಾನೆ, ಶುಕ್ರ ಎಲ್ಲಿದ್ದಾನೆ ಎಂಬುದಾಗಿ ಆಕಾಶದ ನಕ್ಷತ್ರಗಳನ್ನು ನೋಡಿ ಮಕ್ಕಳು ವ್ಯಕ್ತಿಯ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ರಾಷ್ಟ್ರದ ಭವಿಷ್ಯವನ್ನು ಆಕಾಶದ ನಕ್ಷತ್ರಗಳನ್ನು ನೋಡಿ ತೀರ್ಮಾನ ಮಾಡುವುದಲ್ಲ, ಭೂಮಿಯ ಮೇಲಿನ ನಕ್ಷತ್ರಗಳನ್ನು
ಅವರ ಕಣ್ಣುಗಳು ಅದೇ ನಕ್ಷತ್ರ ಒಳ್ಳೆ ಪ್ರಕಾಶಮಾನ ಮಾಡಿದ್ರು, ಅಲ್ಲಿ ಬೆಳಕು ಕಾಣಬೇಕು. ಆಗ ಖಂಡಿತ ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯ ಭವಿಷ್ಯ ಇದೆ ಎಂಬುದಾಗಿ ನಾವು ತೀರ್ಮಾನಿಸಬೇಕಾಗಿದೆ. ಆ ರೀತಿಯ ಘಟನೆಯಿಂದ ಅವರಿಗೆ ಬೇಕಾದ ಎಲ್ಲ ಅಂಶಗಳನ್ನು ಒದಗಿಸುವ ದೊಡ್ಡ ಪ್ರಯೋಗ ಅದನ್ನು ಈ ಸಂಸ್ಥೆ ನಡೆಸ್ತಾ ಇದೆ. ಎಲ್ಲ ರೀತಿಯಿಂದ ಯಶಸ್ವಿಯಾಗಲಿ. ಈಗ ನಮ್ಮ ಪೂರ್ಣ ಸಹಕಾರ, ಪೂರ್ಣ ಭಗವಂತನ ಅನುಗ್ರಹದ ಪ್ರಾರ್ಥನೆ, ಪೂರ್ಣ ಸಹಕಾರ ನೀಡಿ ಇದೊಂದು ನಮ್ಮ ದೇಶದ ಶೈಕ್ಷಣಿಕ